ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲೌಸ್ ಸ್ಲೀವ್ಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ತುಂಬ ಜನ ಹೆಣ್ಮಕ್ಳು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಅದಕ್ಕೆ ಯಾವ ರೀತಿಯಾದಂಥ ಸ್ಲೀವ್ಸ್ನ ಹೊಲಿಸ್ಕೋಬೇಕು, ಬ್ಯಾಕ್ ನೆಕ್ಕನ್ನು ಹೊಲಿಸ್ಕೋಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇರ್ತಾರಲ್ವ. ಸೊ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ. ಇವಾಗ ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂದು ಬ್ಲೌಸ್ ಅಂತಂದರೆ ಅದು ಆಫ್ ವೈಟ್ ಅಥವಾ ವೈಟ್ ಕಲರ್ ಬ್ಲೌಸ್ ಏನಿದೆ ಅದು ತುಂಬ ಟ್ರೆಂಡಿಂಗಲ್ಲಿದೆ. ಎಲ್ಲ ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಮಾಡಿ ಈಗ ಹಾಕೋತಾ ಇದ್ದಾರೆ. ಇದೇ ಟ್ರೆಂಡಿಂಗ್ ಆಗಿದೆ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಒಂದು ವಾರ್ಡ್ರೋಬಲ್ಲಿ ಆದಷ್ಟು ಸಾಫ್ಟ್ ಕಾಟನ್ ಆಗಿರುವಂಥ ಅಕೋಬಾ ಬಟ್ಟೆಯಿಂದ ಸ್ಟಿಚ್ ಮಾಡಿಸ್ಬಿಟ್ಟು ಒಂದು ಬ್ಲೌಸನ್ನು ನೀವು ನಿಮ್ಮ ವಾರ್ಡ್ರೋಬಲ್ಲಿ ಇಟ್ಟಿದ್ದೆ ಆದರೆ ತುಂಬ ಸ್ಯಾರಿಗಳಿಗೆ ಇದನ್ನು ಪೇರ್ ಮಾಡ್ಬೋದು. ನೀವು ಆಫೀಸ್ಗೆ ಹೋಗುವಂಥವ್ರಾಗಿರ್ಬೋದು ಅಥವಾ ಟೀಚಿಂಗ್ ಮಾಡುವಂಥ ಟೀಚರ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಇದು ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲ ಸ್ಯಾರಿಗೂ ಕೂಡ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಕಾಂಟ್ರಾಸ್ಟ್ ಇರುವಂಥ ಬ್ಲೌಸ್ಗಳನ್ನ ನೀವು ಸ್ಟಿಚ್ ಮಾಡಿಸಿ ಇಟ್ಕೊಳ್ಳೋದ್ರಿಂದ ನಿಮಗೆ ಹಣ ಉಳಿತಾಯ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಈ ಥರ ಕಾಟನ್ ಬಟ್ಟೆಗಳು ತುಂಬ ಚೆನ್ನಾಗಿ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ಗಳಲ್ಲಿ ನೀವು ಮಾರ್ಕೆಟ್ಗಳಲ್ಲಿ ನೋಡ್ಬೋದು. ಸೊ ಇಂಥ ಬಟ್ಟೆಯನ್ನು ತೊಗೊಂಬಂದು ನೀವು ಸ್ಟಿಚ್ ಮಾಡಿಸೋದ್ರಿಂದ ಇದಕ್ಕೆ ಲೈನಿಂಗ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಎಲ್ಲ ಸ್ಯಾರಿಗೂ ಕೂಡ ಆಲ್ಮೋಸ್ಟ್ ಇದು ಚೆನ್ನಾಗಿ ಮ್ಯಾಚ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚನ್ನು ಮಾಡಿ ನೀವು ಯಾವುದೇ ಒಂದು ಸ್ಯಾರಿಗೂ ಕೂಡ ಈ ಒಂದು ಬ್ಲೌಸ್ಗಳನ್ನ ನೀವು ಹಾಕ್ಕೋಬೋದು. ತುಂಬ ಟ್ರೆಂಡಿಂಗಲ್ಲಿರುವಂಥ ಈ ಒಂದು ಆಫ್ ವೈಟ್ ಕಲರ್ ಬ್ಲೌಸ್ ಏನಿದೆ ಇದನ್ನು ನೀವು ಆದಷ್ಟು ಲಾಂಗ್ ಪಫ್ ಸ್ಲೀವನ್ನು ಇಟ್ಟು ಹೊಲಿಸ್ಕೊಳ್ಳೋದ್ರಿಂದ ತುಂಬ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ನೀವು ತುಂಬ ದಪ್ಪ ಇದ್ದೀರಾ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಸಣ್ಣ ಇರುವಂಥವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳಬಹುದು. ಈ ಒಂದು ರಾ ಸಿಲ್ಕಿಂದ ಹೊಲಿದಿರುವಂಥ ಬ್ಲೌಸ್ ಏನಿದೆ ಇದು ಆರ್ಗೆನ್ಸಾ ಮೆಟೀರಿಯಲಿಂದ ಮಾಡಿರುವಂಥ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನು ಪೇರಪ್ ಮಾಡೋದ್ರಿಂದ ಕೂಡ ನೀವು ಎಲಿಗೆಂಟ್ ಲುಕ್ಕನ್ನು ಪಡ್ಕೋಬಹುದು. ಸ್ಯಾರಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಂದರೆ ಬ್ಲ್ಯಾಕ್, ವೈಟ್, ಹಾಗೆ ಮರೂನ್, ಹಾಗೆ ಗ್ರೀನ್ ಆ್ಯಂಡ್ ಪರ್ಪಲ್ ಈ ಥರ ಕಲರ್ಗಳನ್ನ ನೀವು ಆದಷ್ಟು ಒಂದೊಂದು ಬ್ಲೌಸ್ಗಳನ್ನು ನೀವು ಸ್ಟಿಚ್ ಮಾಡಿಸಿ ಇಟ್ಕೋಬೇಕು. ಸೊ ಈ ಥರ ಬ್ಲೌಸ್ಗಳನ್ನ ನೀವು ಸ್ಟಿಚ್ ಮಾಡಿಸಿ ಇಟ್ಕೊಳ್ಳೋದ್ರಿಂದ ಯಾವುದೇ ಒಂದು ಸ್ಯಾರಿಗೂ ಕೂಡ ಇದನ್ನು ಪೇರಪ್ ಮಾಡಬಹುದು. ಎಲ್ಲ ಸ್ಯಾರಿಗೂ ಕೂಡ ಚೆನ್ನಾಗಿ ಇದು ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಅಂದರೆ ಸ್ವಲ್ಪ ನಮ್ಮ ಜನರೇಷನ್ ಅಂದರೆ ನಮ್ಮ ತಾಯಿ ಅಥವಾ ನಮ್ಮ ಅಜ್ಜಿ ಕಾಲದಲ್ಲಿ ಆದಷ್ಟು ವೈಟ್ ಕಲರ್ ಬ್ಲೌಸ್ಗಳನ್ನ ಯೂಸ್ ಮಾಡ್ತಿದ್ರು. ನನಗೂ ಕೂಡ ಜ್ಞಾಪಕದಲ್ಲಿದೆ. ಅದೇ ಇವಾಗ ಮತ್ತೆ ಟ್ರೆಂಡ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಒಂದು ವಾರ್ಡ್ರೋಬಲ್ಲಿ ಆಫ್ ವೈಟ್ ಕಲರ್ ಏನಿದೆ ಈ ಒಂದು ಬ್ಲೌಸನ್ನು ನೀವು ಆದಷ್ಟು ಸ್ಟಿಚ್ ಮಾಡಿಸಿ ಇಟ್ಕೊಳ್ಳಿ. ಎಲ್ಲದಕ್ಕೂ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಕಲರ್, ಪರ್ಪಲ್ ಕಲರ್, ಪಿಂಕ್, ಹಾಗೆ ಡಾರ್ಕ್ ಮರೂನ್ ಕಲರನ್ನು ನೀವು ಸ್ಟಿಚ್ ಮಾಡಿಸಿ ಇಟ್ಕೊಳ್ಳೋದ್ರಿಂದ ತುಂಬ ಸ್ಯಾರಿಗಳಿಗೆ ನೀವು ಪೇರಪ್ ಮಾಡ್ಬೋದು. ಈ ಥರ ಸಿಂಥೆಟಿಕ್ ಸ್ಯಾರಿಗಳಿಗೂ ಕೂಡ ತುಂಬ ಪಫ್ ಇಡಿಸ್ಬಿಟ್ಟು ಬ್ಲೌಸನ್ನು ಹೊಲಿಸ್ಕೊಳ್ಳೋದು ಕೂಡ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಆದಷ್ಟು ಪ್ರಿನ್ಸಸ್ ಕಟ್ಟನ್ನು ಇಟ್ಟು ಬ್ಲೌಸನ್ನು ಹೊಲಿಸ್ಕೊಳ್ಳೋದ್ರಿಂದ ನಿಮಗೆ ಒಂದೊಳ್ಳೆ ಫಿಟ್ಟಿಂಗ್ ಅನ್ನೋದು ಕೋರುತ್ತೆ. ಹಾಗಾಗಿ ನೀವು ಪ್ರಿನ್ಸಸ್ ಕಟ್ಟನ್ನು ಜಾಸ್ತಿ ಹೊಲಿಸ್ಕೊಳ್ಳಿ. ಬ್ಯಾಕ್ ಹುಕ್ಕನ್ನು ಇಡಿಸ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ಗಳು ಕೋರುತ್ತೆ. ಶೋಲ್ಡರ್ ಕೂಡ ಡ್ರಾಪ್ ಆಗೋದಿಲ್ಲ. ಹಾಗೆ ಸ್ಲೀವ್ಸ್ ಏನಿದೆ ಇದಕ್ಕೆ ಎಲಾಸ್ಟಿಕ್ ಇರುವಂಥ ಒಂದು ರಿಂಕಲ್ ಬರುವಂಥ ಬ್ಲೌಸು ಸ್ಲೀವ್ಸ್ಗಳನ್ನು ಕೂಡ ನೀವು ಸ್ಟಿಚ್ ಮಾಡಿಸ್ಕೋಬೋದು. ತುಂಬ ತಿನ್ನಾಗಿದ್ದೀರಾ ಅಂತ ಅನ್ನೋರು ಈ ಥರ ಪಫ್ ಸ್ಲೀವನ್ನು ಹೊಲಿಸ್ಕೊಳ್ಳೋದ್ರಿಂದ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಹಾಗೆ ಸ್ಯಾರಿನಲ್ಲಿ ತುಂಬ ಎಲಿಗೆಂಟ್ ಲುಕ್ಕನ್ನು ಪಡಿತೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯ ವಿಡಿಯೋಗೋಸ್ಕರ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.